ಸ್ವಾಮಿ ಪತ್ನಿ ಶನೇಶ್ವರಂ ಪತ್ನಿ ಎಲ್ಲಿ 9 ವಾರ ಬಂದು ಸ್ವಾಮಿಗೆ ತೈಲಾಭಿಷೇಕ ಮಾಡಿದ್ರೆ ಅವರ ಮನಸ್ಸಲ್ಲಿ ಏನೇನು ಇರುತ್ತೋ ಅದರೆಲ್ಲ ಈಡೇರುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೆ. ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಶನೇಶ್ವರ ನೀಲಾದೇವಿ ದಂಪತಿಗಳಿರುವಂತಹ ದೇವಸ್ಥಾನದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ವೀಕ್ಷಕರೇ, ನೀಲಾಂಬರಧರನಾಗಿರುವಂತಹ ಶನೇಶ್ವರ ತನ್ನ ಪತ್ನಿಯ ಜೊತೆಗಿರುವಂತಹ ವಿಶೇಷ ದೇವಸ್ಥಾನ ನಾವು ವಿಜಯನಗರದ ಟೋಲ್ ಗೇಟಿನ ಸಿಗ್ನಲ್ ಬಳಿ ನೋಡಬಹುದು. ವೀಕ್ಷಕರೇ, ಇಲ್ಲಿ ಸ್ವಾಮಿ ತನ್ನ ಪತ್ನಿಯಾದ ನೀಲಾದೇವಿಯ ಜೊತೆಗೆ ನಮಗೆ ದರ್ಶನ ಕೊಡ್ತಾರೆ. ಬಲಗಡೆಗೆ ಗಣೇಶ ಮೂರ್ತಿ ದರ್ಶನ ಕೊಟ್ಟರೆ, ಎಡಗಡೆಗೆ ನೀಲಾ ಅಮ್ಮನವರು ದರ್ಶನ ಕೊಡ್ತಾರೆ. ವೀಕ್ಷಕರೇ, ಅದಕ್ಕೂ ಮುಂಚೆ ನಾವು ದೇವಸ್ಥಾನದ ದ್ವಾರ ಬಾಗಿಲು ಎಂಟ್ರ್ ಆಗ್ತಿದ್ದಂಗೆ ಪಕ್ಕಕ್ಕೆ ನಾವು ಹೋಗೋದಾದರೆ ಒಂದು ವಿಶೇಷವಾಗಿರುವಂಥ ಮೂಲಮೂರ್ತಿ ಸನ್ನಿಧಿ ಇದೆ. ಆ ದೇವರ ಹತ್ರ ಹೋಗಿ ಅರ್ಚನೆ ಮಾಡಿಸ್ಕೊಂಡು ನಂತರ ಗರ್ಭಗುಡಿಯಲ್ಲಿರುವಂತಹ ಶನೇಶ್ವರ ದರ್ಶನ ನಾವು ಮಾಡೋಕ್ಕೆ ಹೋಗ್ಬೇಕು. ವೀಕ್ಷಕರೇ, ಮೂಲಮೂರ್ತಿ ದರ್ಶನ ಮುಗಿಸ್ಕೊಂಡು ತಿರ್ಗಿ ಅದೇ ದಾರಿಯಲ್ಲಿ ಮುಂದಗಡೆ ಬಂದು ಪ್ರಧಾನ ದ್ವಾರ ತಲುಪಬೇಕು. ವೀಕ್ಷಕರೇ, ಆ ಪ್ರಧಾನ ದ್ವಾರದ ತಲುಪಿ ನಮ್ಮ ಎದುರುಗಡೆ ಸಿಗೋದೇ ವಿಶಾಲವಾಗಿರುವಂತಹ ಪ್ರಾಂಗಣ. ಹೆಸರು ಸೀತಾರಾಮ್ ಶಾಸ್ತ್ರಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇದೆ? ನಾನು 20 ವರ್ಷದಿಂದ ಸ್ವಾಮಿ ಸೇವೆ ಮಾಡ್ತೀನಿ. ಯಾವ ಥರ ವಿಶೇಷತೆ ನಡೆಯುತ್ತೆ? ಹೆಂಗಿತ್ತು ಮುಂಚೆ ದೇವಸ್ಥಾನ? ಎಷ್ಟು ವರ್ಷ ಹಳೇದು 35 ವರ್ಷ ಆಗಿದೆ. ಮೊನ್ನೆ ಪುನರ್ ಪ್ರತಿಷ್ಠಾಪನೆ ಆಯಿತು. ಎಲ್ಲ ಆಲ್ಟ್ರೇಷನ್ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ವು. ಒಂದು ವರ್ಷ ಆಯಿತು. 1 ವರ್ಷ ಆಯಿತು. ಇಲ್ಲಿ ವಿಶೇಷತೆಗಳು ಪ್ರತಿದಿನ ಅಭಿಷೇಕ ಇರುತ್ತೆ. ಆದರೆ ಶನಿವಾರ ಮಾತ್ರ ವಿಶೇಷ ಇರುತ್ತೆ. ಬೆಣ್ಣೆ ಅಲಂಕಾರ, ಸ್ವಾಮಿಗೆ ತೈಲಾಭಿಷೇಕ, ಪಂಚಾಮೃತ, ಹೂವಿನ ಸೇವೆ ಎಲ್ಲ ಇರುತ್ತೆ. ಪ್ರತಿ ಪ್ರಸಾದ ಇರುತ್ತದೆ. ಪ್ರತಿ ವರ್ಷ ಹುಣ್ಣಿಮೆ, ಜ್ಯೇಷ್ಠ ಮಾಸ ಹುಣ್ಣಿಮೆಯಲ್ಲಿ ರಥೋತ್ಸವ ಆಗುತ್ತೆ. ರಥೋತ್ಸವ 9 ದಿವಸ ನಡೆಯುತ್ತೆ. ಹಾಂ, ಇಲ್ಲಿ ಮಹಾಗಣಪತಿ, ನೀಲಾದೇವಿ, ಶನೇಶ್ವರ. ಮೇಯ್ನು ನೀಲಾದೇವಿ ಸ್ವಾಮಿಯ ಪತ್ನಿ. ಎಲ್ಲ ದೇವಸ್ಥಾನದಲ್ಲೂ ಅಮ್ಮ ಇರ್ತಾರೆ. ಇಲ್ಲಿ ಏನು ವಿಶೇಷತೆ ಇದೆ ಪತ್ನಿಗೆ? ಸ್ವಾಮಿ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ವಾಮಿ ಪತ್ನಿ ಇಲ್ಲಿ ವಿಶೇಷ ಅದು ಶನೇಶ್ವರಂ ಪತ್ನಿ ಮಾಡಿದ್ದಾರೆ. ಹಾಂ, ದೇವಸ್ಥಾನ ಇಲ್ಲಿ ಎಲ್ಲೂ ಇಲ್ಲ. ಎಲ್ಲ ಜ್ಯೇಷ್ಠಾದೇವಿ, ನೀಲಾದೇವಿ ಎಲ್ಲೂ ಇಲ್ಲ. ಇಲ್ಲಿದೆ. ಇಲ್ಲ, ನೀಲಾದೇವಿ ಅಷ್ಟೇ. ಇಲ್ಲಿ 9 ವಾರ ಬಂದು ಸ್ವಾಮಿಗೆ ತೈಲಾಭಿಷೇಕ ಮಾಡಿದ್ರೆ ಅವರ ಮನಸ್ಸಲ್ಲಿ ಏನೇನು ಇರುತ್ತೋ ಅದರೆಲ್ಲ ಈಡೇರುತ್ತೆ. ಪ್ರತಿ ಶನಿವಾರ ನೈಟು 9 ಗಂಟೆ 8:30ರಿಂದ ಪ್ರಾಕಾರೋತ್ಸವ ನಡೆಯುತ್ತೆ ಸ್ವಾಮಿಯದು. ಹಾಂ, ದೇವರದು ಪ್ರತಿ ಶನಿವಾರ. ಹಾಂ, ಸ್ವಾಮಿ ಪ್ರತಿ ಶಿವರಾತ್ರಿಲಿ ಒಂದು 20-30 ಸಾವಿರ ಜನ ಅನ್ನದಾನ ಆಗುತ್ತೆ. ಇಲ್ಲಿ 2 ದಿನ ಕಾರ್ಯಕ್ರಮ ಇರುತ್ತೆ. ವೀಕ್ಷಕರೇ, ಇಲ್ಲಿ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಅದ್ಧೂರಿಯಾಗಿ ಆಚರಿಸ್ತಾರೆ. ವೀಕ್ಷಕರೇ, ಅವತ್ತಿನ ದಿನ ಲಕ್ಷಾಂತರ ಜನ ಇಲ್ಲಿ ಬಂದು ಸ್ವಾಮಿಯವರ ಸೇವೆಯನ್ನು ಮಾಡ್ತಾರೆ. ಹಾಗೂ ಅವತ್ತಿನ ದಿನ ಸ್ವಾಮಿಯವರಿಗೆ ಸ್ವರ್ಣ ಲೇಪಿತ ಕವಚವನ್ನು ಹಾಕಿರ್ತಾರೆ. ವೀಕ್ಷಕರೇ, ಸ್ವಾಮಿಯವರ ಪತ್ನಿಗೂ ವಿಶೇಷವಾಗಿರುವಂಥ ಅಲಂಕಾರ ಮಾಡಿರ್ತಾರೆ. ಅವತ್ತಿನ ದಿನ ಮಾತ್ರ ಎಷ್ಟು ಅದ್ಭುತವಾಗಿರುವಂಥ ಅಲಂಕಾರ ನೋಡ್ಬೋದು. ವೀಕ್ಷಕರೇ, ಕಡು ಕಪ್ಪು ಮೈ ಬಣ್ಣ ಹೊಂದಿರುವಂತಹ ಸ್ವಾಮಿ ನೀವು ಗರ್ಭಗುಡಿಯಲ್ಲಿ ನೋಡಿದ್ರೆ ಕಡು ಕಪ್ಪು ನೀಲಿ ಬಣ್ಣದ ಮುಖ ನಮಗೆ ದರ್ಶನ ಕೊಡುತ್ತೆ. ವೀಕ್ಷಕರೇ, ಸ್ವಾಮಿಯನ್ನು ನೋಡ್ತಿದ್ರೆ ಎಷ್ಟೋ ಜನ್ಮಗಳ ಪಾಪಗಳು ಕಳೆದು
ಪುಣ್ಯಗಳು ನಮ್ಮದಾಗುತ್ತೆ. ಶನಿವಾರ ಸಾಯಂಕಾಲ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಸ್ವಾಮಿಯವರ ಪ್ರಾಕಾರೋತ್ಸವ ನಡೀತಾ ಇರುತ್ತೆ ವೀಕ್ಷಕರೇ. ಒಂದು ಕಡೆ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ನಡೆದರೆ ಇನ್ನೊಂದು ಕಡೆ ದಂಪತಿಗಳಿಬ್ಬರನ್ನು ಇನ್ನೊಂದು ಪ್ರಾಕಾರೋತ್ಸವ ಮಾಡಿ ಒಂದು ವಿಶೇಷವಾಗಿರುವಂಥ ಪೂಜೆಯು ಶನಿವಾರ ಮಾಡ್ತಾರೆ ವೀಕ್ಷಕರೇ. ನೀವು ಯಾವುದೇ ಒಂದು ದೋಷ ಆಗಲಿ, ಶನಿಗೆ ಸಂಬಂಧಪಟ್ಟ ಯಾವುದೇ ಒಂದು ದೋಷ ಆದರೂ ಈ ದೇವಸ್ಥಾನಕ್ಕೆ ಬಂದರೆ ಸ್ವಾಮಿಯವರು ಶಾಂತ ರೀತಿಯಲ್ಲಿರ್ತಾರೆ. ಯಾಕಂದರೆ ಅವರು ಪತ್ನಿ ಪಕ್ಕದಲ್ಲಿರೋದ್ರಿಂದ ಶಾಂತ ರೂಪದಲ್ಲಿರ್ತಾರೆ. ಸೊ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ ವೀಕ್ಷಕರೇ. ಒಂದು ಸತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಆ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ವೀಕ್ಷಕರೇ. ವೀಕ್ಷಕರೇ, ಮುಂಚೆ ಈ ದೇವಸ್ಥಾನ ತುಂಬ ಹಳೆಯದಾಗಿತ್ತು. ಆಗ ಇದು ನೋಡಿ, ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಥರ ವಿಗ್ರಹಗಳು ಆ ದೇವಸ್ಥಾನ ಇತ್ತು ವೀಕ್ಷಕರೇ. ಈಗ ಅಭಿವೃದ್ಧಿ ಮಾಡಿ ಈ ಥರ ವಿಶೇಷವಾಗಿರುವಂಥ ದೇವಸ್ಥಾನ ಕಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ವಿಜಯನಗರ ಟೋಲ್ ಗೇಟ್ ಬಳಿ ಇರುವಂಥ ಶನೇಶ್ವರ ಸ್ವಾಮಿ ದೇವಸ್ಥಾನನ. ಆ ಶನೇಶ್ವರ ಸ್ವಾಮಿ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.